ಹಿಂಗೆ ಸುಖಕ್ಕಿರ್ತೀಯೋ ಬಿಡ್ತೀಯೋ ನಮ್ಗೆ ಗೊತ್ತಿಲ್ಲ, ಸಂಭ್ರಮಕ್ಕಿರ್ತೀಯೋ, ನಮ್ಗೆ ನೋವು ಅಂತ ಬಂದಾಗ ನಿಲ್ಲಬೇಕು. ಆ ಥರ ನಿಂತ ವ್ಯಕ್ತಿ ಅಂತ ಬಂದಾಗ ನಮಗೆ ಧನ್ಯವಾದ. ನನಗೆ ದಟ್ ಕ್ಯಾರೆಕ್ಟರ್ ರಿಯಲ್ ಕ್ಯಾರೆಕ್ಟರ್ ಅದು ನನಗೆ ಅದು ನೋಡಿದ್ಮೇಲೆ ಇನ್ನೂ ಟಚಿಂಗ್, ಇನ್ನೂ ಹತ್ರ ಆದ ಇವ್ರಿಗೆ. ಯಾಕೆಂತಂದರೆ ಯಾರೂ ನಿಲ್ಲದೆ ಇರುವಾಗ, ಅಂದರೆ ಅದು ಸುಳ್ಳೋ ತಪ್ಪೋ ಇದೋ ಎಲ್ಲ ಅದು ಕೋರ್ಟ್ ಇದೆ, ಕಾನೂನಿದೆ, ಅದೆಲ್ಲ ನೋಡ್ಕೊಳ್ತಾರೆ. ಬಟ್ ಒಂದು ಮಾರಲ್ ಸಪೋರ್ಟ್ ಥರ ಒಂದು ನಾನಿದ್ದೀನಿ ಜೊತೆಯಲ್ಲಿ ಅನ್ನೋ ಥರದಲ್ಲಿ ಇವ್ರಿಗೆ ನಡ್ಕೊಂಡಿದ್ದು. ಮತ್ತು ಅವ್ರ ಕುಟುಂಬದ ಜೊತೆ ಎಲ್ಲ ಕಡೆ ಹೋಗಿದ್ದು, ವಿಜಯಲಕ್ಷ್ಮಿಯವ್ರ ಜೊತೆನಾಗಲಿ ಅಥವಾ ದರ್ಶನ್ ಅವ್ರು ಬಂದ ಮೇಲೆ ಕೂಡ ಅವ್ರ ಜೊತೆ ನಿಂತಿರೋದಾಗಲಿ ನನಗೊಂಥರ ಹತ್ರ ಆಗ್ಬಿಟ್ಟ. ಒಂಥರ ಏನೋ ನಾನು ಮನಸಾರೆ ಹೇಳಿದೆ, ಅಂದರೆ ಸ್ನೇಹಕ್ಕೆ ಅಥವಾ ಪ್ರೀತಿಗೆ ಪ್ರಾಣ ಕೊಡುವಂಥ ಹುಡುಗ ಅಂತ ಯಾವುದನ್ನು ಅದನ್ನ ಏನು ಅದನ್ನೆಲ್ಲ ಏನು ಯೋಚನೆ ಮಾಡಿದೆ. ನಾನು ಇದ್ದೀನಿ, ಜೊತೆಲಿ ಇರ್ತೀನಿ ಅಂತ ಇರುತ್ತಲ್ಲ, ಅದು ಹೇಳಿದೆಯಲ್ಲ, ಸುಖವಾಗಿದ್ದಾಗ ಎಲ್ಲರೂ ನೆಂಟರು, ಕಷ್ಟ ಆಗಿದ್ದಾಗ ಯಾರು ನೆಂಟರು ಸಾಧ್ಯನೇ ಇಲ್ಲ. ಆ ಕಾಲದಲ್ಲಿ ಯಾರು ನಿಲ್ತಾರೋ ಅವ್ರು ನಿಜವಾದ ಸ್ನೇಹಿತರು. ಅಂಡ್ ಎಸ್ ಪ್ರೂವ್. ನಮಗೆ ನಾವು ಅಬ್ಸರ್ವ್ ಮಾಡಿದ್ವಿ ಧನ್ವೀರ್ ಅವರೇ, ನಮಗೆ ಯಾಕಂದ್ರೆ ನಾವು ತುಂಬ ಫಾಲೋ ಅಪ್ ಮಾಡ್ತಾನೆ ಇದ್ವಿ, ಎಲ್ಲಿ ಏನು ನಾವು ಗಮನಿಸ್ದಂಗೆ ಇವತ್ತು ಇಲ್ಲಿರ್ತೀರಿ, ಇಮಿಡಿಯೇಟ್ ನೀವು ಇನ್ನೊಂದು ಕಡೆ ಟ್ರಾವೆಲ್ಲು, ಊಟ ಇಲ್ಲ, ನಿದ್ದೆ ಇಲ್ಲ, ಆ ದಿನಗಳು ಹೆಂಗಿತ್ತು ನಿಮಗೆ ಅಂತ ಹೇಳಿ. ಅಂದರೆ ನಿಮ್ಮ ಮನಸ್ಸು ಕಣ್ಣುಗಳಲ್ಲಿ ಕಾಣಿಸ್ತಿತ್ತು, ಭಾರ ಇತ್ತು, ಇಲ್ಲ ಭಾರದಲ್ಲೇ ಒಂಥರ ನೋವಿನಲ್ಲೇ ಮಾಡ್ತಿದ್ವಿ, ಹೆಂಗಿತ್ತು ಅಂತ. ಯಾಕಂದರೆ ನಮ್ಗೆ ಇವತ್ತೇ ನೀವು ಸಿಕ್ಕಿರೋದು ಮಾತಾಡೋದಕ್ಕೆ, ಈ ಸಂದರ್ಭನ ನಾವು ಕೇಳಿದ್ರೆ ಸೂಕ್ತ ಅಂತ ನನಗೆ ಅನಿಸ್ತಾ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಇಲ್ಲ ಮೇಡಮ್, ಅದು ನೀವು ಹೇಳ್ದಂಗೆ ತುಂಬ ಮನಸ್ಸಲ್ಲಿ ಭಾರ ಇಟ್ಕೊಂಡೇ ನಾವು ಮಾಡಿದ್ದು. ಯಾಕಂದರೆ ಆ ವ್ಯಕ್ತಿ ಅಷ್ಟು ಜನಕ್ಕೆ ಅಷ್ಟು ಕಷ್ಟ ಕಾಲಗಳಲ್ಲಿ ನಿಂತರು, ಅಷ್ಟು ಪ್ರಾಣಿಗಳು ಸೇವೆ ಮಾಡೋರು, ಎಲ್ಲ ಮಾಡೋರು, ದೊಡ್ಡವರು ಅನ್ಸ್ಕೊಂಡು ಜೊತೆಗಿದ್ರು, ಎಲ್ಲ ಇದ್ರು. ಬಟ್ ಆ ಮನುಷ್ಯನಿಗೆ ಕಷ್ಟ ಅಂತ ಬಂದಾಗ ಯಾರೂ ಹಿಂದೆ ಬರಲಿಲ್ಲವಲ್ಲ, ಹಿಂದೇಟ್ ಹಾಕ್ಬಿಟ್ರಲ್ಲ, ಅದು ತುಂಬ ಭಾರಿ ಬೇಜಾರಾಯಿತು. ಅದೇ ಅವಾಗಲೇ ಹೇಳ್ತಿದ್ದಾನೆ, ಅದನ್ನೇ ಏನು ಎಲ್ಲರ ಜೀವನದಲ್ಲೂ ಬಂದೇ ಬರುತ್ತೆ, ಕೆಟ್ಟಗಳಿಗೆ ಏನಾದ್ರು ಬಂದೇ ಬರುತ್ತೆ. ಸೊ ಅಮ್ಮ ಹೇಳ್ದಂಗೆ ಇಟ್ಸ್ ಇನ್ ಜುಡಿಷಿಯಲ್ ಕಸ್ಟಡಿ, ಅದಕ್ಕೆ ಕೋರ್ಟ್ ಇದೆ, ನ್ಯಾಯಾಲಯ ಇದೆ ತೀರ್ಮಾನ ಮಾಡೋಕ್ಕೆ. ಇವರೇ ತೀರ್ಮಾನ ಮಾಡ್ಕೊಂಡು ಇವರೇ ಹಿಂಸರ್ಬಿಟ್ರೆ, ಸೊ ನಿಮಗೆ ಕಷ್ಟ ಅಂತ ಇದ್ದಾಗ ಆ ವ್ಯಕ್ತಿನ ಯಾಕೆ ಮರಿತೀರಾ? ನೀವು ಕಷ್ಟ ಅಂತ ಹೋಗಿ ಕೇಳಿದಾಗ ಮುಂದೆ ಯೋಚನೆ ಮಾಡಿದ್ರೆ ಮುಂದೆ ಬರ್ತಾರಲ್ಲ, ಅವತ್ತು ಯಾಕೆ ಮಾಡ್ತೀರಿ ನೀವು ಇದನ್ನೆಲ್ಲ? ಸೊ ಅದನ್ನೆಲ್ಲ ನೋಡಿದಾಗ ತುಂಬ ಹಿಂಸೆ ಆಗ್ತಿದ್ದು. ಬಟ್ ಇರಲಿ, ಪರವಾಗಿಲ್ಲ, ಅವ್ರ ತನಕ ಅವರು ಅಂದರೆ ನಮ್ಮ ಥರ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದಲ್ಲ ಮೇಡಮ್, ನಾವಿರೋದು ಇದೇ ರೀತಿ. ಏನಾಗುತ್ತೆ ನೋಡೋಣ, ಪಾಪ ಅವರಷ್ಟು ಮಾಡಿದ್ದಾರೆ ನಮಗೆ, ಸರಿ ಅಂದ್ಬಿಟ್ಟು ಅದಕ್ಕೆ ನಾವು ಅಕ್ಕನ ಜೊತೆ ಪ್ರತಿಯೊಂದು ಸಿಚುವೇಶನಲ್ಲೂ. ಯಾಕಂದರೆ ಇನ್ನೊಂದು ನಾನು ತುಂಬ ಬೇಜಾರಾಗ್ತಿದ್ದು ಅಂದರೆ, ಬೀಯಿಂಗ್ ಒಬ್ಬರು ಹೆಣ್ಮಗು ಆಗಿ ಅವರು ಒಬ್ಬರೇ ಹೋರಾಟ ಮಾಡ್ತಿರಲ್ಲ, ಅದು ತುಂಬ ನಮ್ಗೆ ಬೇಜಾರಾಗ್ತಿತ್ತು. ಯಾಕಂದರೆ ಅಷ್ಟು ಇದ್ರೂ ಸುತ್ತೂರ ಯಾರೂ ಇರಲಿಲ್ಲ ಅವತ್ತು, ಪಾಪ ಅವರೊಬ್ಬರೇ ಹೋರಾಟ ಮಾಡ್ತಿಲ್ಲ. ನಡ್ರಕ್ಕಾಯ್ತು, ನಾವು ವ್ಯಕ್ತಿ ಜೊತೆಲಿ ನೀವು ಏನು ಬೇಕು, ಅವ್ರೇನು ನಮಗೆ ಫೈನಾನ್ಷಿಯಲಿ ಆಗಲಿ ಇನ್ನೊಂದು ಮಾಡಿ ಅದು ಮಾಡಿ ಯಾವತ್ತೂ ಕೇಳೋವಂಥ ಸ್ಥಿತಿನೂ ಭಗವಂತ ಅವ್ರು ಕೊಟ್ಟಿಲ್ಲ. ಬಟ್ ಆದರೂ ಒಂದು ಮಾರಲ್ ಸಪೋರ್ಟನೇ ಇರುತ್ತಲ್ಲ, ಆ ಸಿಚುವೇಶನಲ್ಲಿ ಜೊತೆಗೆ ಯಾರೋ ನಮ್ಮವರು ಅಂತ ಇದ್ದಾಗ ಅದಕ್ಕೆ ಅವ್ರಿಗೂ ಒಂದು ಏನೋ ಇರುತ್ತೆ, ಧೈರ್ಯ, ಆಯ್ತು ಇದು ಮಾಡ್ಬೋದು ಅದು ನೋಡೋದು. ಸೊ ಅಂಥದ್ದೊಂದು ಕೇಳ್ತಾರೆ ಹೊರತು ಬೇರೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಲ್ಲ. ಸೊ ಆ ಟೈಮಲ್ಲಿ ನಮ್ಗೆ ಅದೊಂದಿತ್ತು, ಅವ್ರಿಗೆ ಅವಶ್ಯಕತೆ ಇದನ್ನು ನಾನು ನಿಂತ್ಕೊಂಡು ಏನಿಲ್ಲ ಬಿಡ್ರಕ್ಕಾಯ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.